ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಕೋಟಿ ಕೋಟಿಯನ್ನ ಹೊತ್ತೊಯ್ದಿದ್ದಾರೆ ಕಳ್ಳರು. ಕೋಟಿ ಕೋಟಿ ಹಣವನ್ನ ಹೊತ್ತೊಯ್ದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಸಿಂಗಾರಿ ಬೀಡಿ ಮಾಲೀಕರಿಗೆ ಈಗ ಶಾಕ್ ಎದುರಾಗಿದೆ. ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಹಣವನ್ನ ಹೊತ್ತೊಯ್ದಿದ್ದಾರೆ ಇಲ್ಲಿ ಕಳ್ಳರು. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಸಿಂಗಾರಿ ಬೀಡಿ ಮಾಲೀಕರಿಗೆ ಈಗ ಶಾಕ್ ಎದುರಾಗಿದೆ. ಮೂಟೆಗಟ್ಟಲೆ ಹಣವನ್ನ ಈ ತಂಡ ಹೊತ್ತೊಯ್ದಿದೆ. ಇನ್ನು ಉದ್ಯಮಿಗೆ ಈಗ ಬಿಗ್ ಶಾಕ್ ಕೂಡ ಆಗಿದೆ. ನಿನ್ನೆ ರಾತ್ರಿ 8ರಿಂದ 10:45 ಸುಮಾರಿಗೆ ಮನೆಗೆ ನುಗ್ಗಿದೆ ಈ ತಂಡ. ಇನ್ನು ಫೇಕ್ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಬಂಟ್ವಾಳ ತಾಲೂಕಿನ ಬೋಳಂತೂರಿ ನಾರ್ಷಾದಲ್ಲಿರುವ ಉದ್ಯಮಿಯ ಮನೆ. ಇನ್ನು ತಮಿಳುನಾಡು ನೋಂದಣಿಯ ಎರ್ಟಿಗಾ ಕಾರಿನಲ್ಲಿ ಈ ತಂಡ ಬಂದಿತ್ತು. ಇಂಗ್ಲಿಷ್, ಹಿಂದಿ, ಕನ್ನಡದಲ್ಲಿ ಖದೀಮರು ಮಾತನಾಡ್ತಾ ಇದ್ರು. ಅದು ಕೂಡ ಇಡಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಮೋಸವನ್ನ ಮಾಡಿದ್ದಾರೆ. ಕೋಟಿ ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯಿಂದ 10:45 ಸುಮಾರಿಗೆ ಮನೆಗೆ ನುಗ್ಗಿದ್ದಾರೆ. ನಾವು ಇಡಿ ಅಧಿಕಾರಿಗಳು, ನಾವು ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡಬೇಕು, ಶೋಧವನ್ನ ಮಾಡಬೇಕು ಅಂತ ಹೇಳಿ ಶೋಧ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ ಏನಿತ್ತು ಅದೆಲ್ಲವನ್ನು ಕೂಡ ಮೂಟೆ ಕಟ್ಕೊಂಡು ಹೊತ್ತೊಯ್ದಿದ್ದಾರೆ. ಇದೀಗ ಉದ್ಯಮಿಗೆ ಈಗ ಬಿಗ್ ಶಾಕ್ ಕೂಡ ಎದುರಾಗಿದೆ. ಯಾಕಂತಂದ್ರೆ ಕೋಟಿ ಕೋಟಿ ಹಣ ಅಂದ್ರೆ ಏನು ಸುಮ್ಮನೆ ಅಂದ್ರಿ? ಅಷ್ಟು ಹಣವನ್ನ ಲೂಟಿ ಹೊಡೆದಿದ್ದಾರೆ. ಇಡಿ ಅಧಿಕಾರಿಗಳು ನಾವು ಅಂತ ಸುಳ್ಳು ಹೇಳಿಕೊಂಡು ಲೂಟಿ ಹೊಡೆದಿದ್ದಾರೆ. 4 ದಿನಗಳ ಹಿಂದೆ 3.60 ಕೋಟಿಗೆ ಕಟ್ಟಡವನ್ನ ಮಾರಿದ್ರು ಉದ್ಯಮಿ. ಕಟ್ಟಡ ಮಾರಾಟ ಮಾಡಿದ್ದ ಉದ್ಯಮಿ ಸುಲೇಮಾನ್ ಬಿಡಿ ಮಂಜೂರಿಗಾಗಿ 1.5 ಕೋಟಿ ಹಣವನ್ನ ಉದ್ಯಮಿ ತಂದಿಟ್ಟಿದ್ರು. ಕೋಟ್ಯಾಂತರ ದುಡ್ಡಿರುವ ಬಗ್ಗೆ ತಿಳಿದವರಿಂದಲೇ ಈ ದರೋಡೆ ಮಾಡಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಮನೆಗೆ ನುಗ್ಗಿ ಇಡಿ ಅಧಿಕಾರಿಗಳಂತ ಹೇಳಿ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಶಿಗಟ್ಟಲೆ ನಗದು ಸಿಕ್ತಲೇ ಚಿನ್ನಾಭರಣ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಬಿಸಿ ರೋಡ್ನಲ್ಲಿ ಲಾಡ್ಜ್ನಲ್ಲಿದ್ದೇವೆ, ಬೆಳಗ್ಗೆ ವಿಚಾರಣೆ ಅಂತ ಹೇಳಿದ್ದಾರೆ. ತಂದೆ ಮಗ ಹಿಂಬಾಲಿಸುತ್ತಿದ್ದಾಗಲೇ ನಾಪತ್ತೆಯಾಗಿದೆ ಈ ತಂಡ. ಸುಲೇಮಾನ್ ಮಗ ಖಾಲಿದ್ ಪತ್ನಿ ಸೇರಿ 4 ಮಾತ್ರ ಇದ್ರು. ಬೋಳಂತೂರಿನಲ್ಲಿ 1,000 ಎಕರೆ ತೋಟ ಹೊಂದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಎಸ್ಟೇಟ್ ಅನ್ನ ಸುಲೇಮಾನ್ ಹೊಂದಿದ್ದಾರೆ. ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಕೋಟಿ ಕೋಟಿ ಹಣವನ್ನ ಹೊತ್ತೊಯ್ದಿದ್ದಾರೆ. ಇನ್ನು 4 ದಿನಗಳ ಹಿಂದೆ ಅಷ್ಟೇ 3.60 ಕೋಟಿಗೆ ಕಟ್ಟಡವನ್ನ ಉದ್ಯಮಿ ಮಾರಿದ್ರು. ಆ ಹಣವನ್ನ ಮನೇಲಿ ಇಟ್ಕೊಂಡಿದ್ರು. ಈ ವಿಚಾರ ಗೊತ್ತಿರುವವರೇ ಈ ರೀತಿಯಾಗಿ ಮಾಡಿರಬಹುದು ಎಂಬ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರ್ ಶೆಟ್ಟಿ, ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನ ಹೊತ್ತೊಯ್ದಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ? ಸಾಹಿತ್ಯ, ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ 7 ಮಂದಿ ಇದ್ದ ತಂಡ ಈ ಮನೆಗೆ ಬಂದಿದೆ. ಅಂದ್ರೆ ಆರಂಭದಲ್ಲಿ ಇವರು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತಾಡ್ತಿದ್ರು. 6 ಜನ ಕೂಡ ಅದರಲ್ಲಿ 3 ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು, 3 ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಅದರಲ್ಲಿ ಒಬ್ಬ ಚಾಲಕ ಮಾತ್ರ ಕನ್ನಡದಲ್ಲಿ ಮಾತಾಡ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಇವರು ಬಂದ ಕೂಡಲೇ ಇವರು ಇಂಗ್ಲಿಷ್ ಅಲ್ಲಿ ಮಾತಾಡಿದಾಗ ನಮ್ಗೆ ಇಂಗ್ಲಿಷ್ ಹಿಂದಿ ಬರೋದಿಲ್ಲ, ಕನ್ನಡ ಮಾತ್ರ ಬರೋದು, ಕನ್ನಡ ತುಳು ಮಾತ್ರ ಬರೋದು ಅಂತ ಹೇಳಿದ್ದಾರೆ. ಅದಕ್ಕೆ ಅವನ ಚಾಲಕ ಬಂದು, ಸಾಹೇಬ್ರೆ ಬೆಂಗಳೂರಿಂದ ಮತ್ತೆ ಚೆನ್ನೈಯಿಂದ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಕೂಡಲೇ ನಿಮ್ಮ ಮೊಬೈಲ್ ಅನ್ನು ನಮ್ಗೆ ಕೊಡಿ, ನಾವು ನಿಮ್ಮನ್ನು ವಶಕ್ಕೆ ಪಡೆದಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕೂಡಲೇ ಮನೆಯ ಎಲ್ಲಾ ಕಡೆ ತಪಾಸಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು 4 ಅಂತಸ್ತಿನ ದೊಡ್ಡ ಮನೆ, ಅದು ಕೂಡ 4 ಕೋಟಿ ವೆಚ್ಚದಲ್ಲಿ ಕಳೆದ 4 ವರ್ಷಗಳ ಹಿಂದೆ ಹೊಸತಾಗಿ ಮಾಡಲಾಗಿದ್ದ ಮನೆ ಆಗಿತ್ತು. ಮತ್ತೆ ಆ ಮನೆಯಲ್ಲಿ ಯಾವುದೇ CCTV ಇಲ್ಲ. ಇವರ ವಹಿವಾಟು ದೊಡ್ಡ ಮಟ್ಟಿನಲ್ಲಿ ಇದ್ರೂ ಕೂಡ ಬೇರೆ ಯಾವುದೇ ಭದ್ರತೆಗೆ ಮಾಡ್ಕೊಂಡಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಅನಂತರ 1-2 ಗಂಟೆ ಕಾಲ ಮನೆಯಲ್ಲಿ ತಪಾಸಣೆ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಗಟ್ಲೆ, ಒಂದು ಮೂಟೆಗಟ್ಲೆ ಇವರಿಗೆ ನಗದು ಹಣ ಸಿಕ್ಕಿದೆ. ಆ ನಗದು ಹಣವನ್ನು ಇವರೆಲ್ಲ ಗೋಣಿಚೀಲದಲ್ಲಿ ತುಂಬಿಸಿದ್ದಾರೆ. ಅನಂತರ 10:45 ಸುಮಾರಿಗೆ ಆ ಮನೆಯಿಂದ ಹೋಗಿದ್ದಾರೆ. ಇವರು ನಮ್ಮ ಮೊಬೈಲ್ ಅನ್ನಾದ್ರೂ ಕೊಟ್ಟು ಬಿಡಿ ಅಂತ ಕೇಳಿದಾಗ, ನೀವು ಮೊಬೈಲ್ ಅನ್ನು ನಾವು ಬಿಸಿ ರೋಡ್ನ ಲಾಡ್ಜ್ ನಲ್ಲಿ ಇದ್ದೇವೆ, ನೀವು ಬನ್ನಿ ಅಲ್ಲಿವರೆಗೆ, ಅಲ್ಲಿ ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಅಷ್ಟೇ ಸಂದರ್ಭದಲ್ಲಿ ಇವರು ತಂದೆ ಮತ್ತು ಮಗ, ಅವರಲ್ಲಿ ಮನೆಯಲ್ಲಿ 4 ಮಂದಿ ಮಾತ್ರ ಇದ್ರು. ತಂದೆ ಅಂದ್ರೆ ಸುಲೇಮಾನ್ ಹಾಜಿ ಮತ್ತೆ ಅವರ ಪತ್ನಿ ಮತ್ತೆ ಅವರ ಮಗ ಮತ್ತು ಮಗನ ಹೆಂಡತಿ, ಇವರು 4 ಮಂದಿ ಮಾತ್ರ ಇದ್ರು. ಮತ್ತೆ ಅವರಿಗೆ 5 ಹೆಣ್ಮಕ್ಳು. ಅವರು ಹೆಣ್ಮಕ್ಳನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ. ಇವರು ಖಾಲಿದ್ ಒಬ್ಬನೇ ಮಗ. ಇವರು ಬಹಳಷ್ಟು ಆಸ್ತಿ ಹೊಂದಿದವರು ಅನ್ನೋ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇದ್ದಾರೆ. ಬಹಳಷ್ಟು ತೋಟ ಮತ್ತು ಅಡಿಕೆ ತೋಟ, ರಬ್ಬರ್ ತೋಟ ಮತ್ತೆ ಚಿಕ್ಕಮಗಳೂರಿನಲ್ಲೂ ಕೂಡ ಎಸ್ಟೇಟ್ ಹೊಂದಿದ್ದಾರೆ. ಅದರ ಜೊತೆಗೆ ವಾಣಿಜ್ಯ ಕಾಂಪ್ಲೆಕ್ಸ್ಗಳು ಕೂಡ ಬಹಳಷ್ಟಿವೆ. ಬಿಸಿ ರೋಡ್, ಬಂಟ್ವಾಳ, ವಿಟ್ಲದಲ್ಲಿ ವಾಣಿಜ್ಯ ಕಾಂಪ್ಲೆಕ್ಸ್ಗಳಿವೆ. ಅದರಲ್ಲಿ ಒಂದು ವಾಣಿಜ್ಯ ಕಟ್ಟಡವನ್ನು 4 ದಿನಗಳ ಹಿಂದೆ 3.5 ಕೋಟಿಗೆ ಮಾರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಸ್ಥಳೀಯರೇ ಇವರ ಬಗ್ಗೆ ಸಾಕಷ್ಟು ದುಡ್ಡು ಇದೆ ಅನ್ನೋ ಮಾಹಿತಿಯನ್ನು ಇದ್ದವರೇ ಈ ಒಂದು ದರೋಡೆ ಕೃತ್ಯ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ಮಾಹಿತಿ.
ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.